ಎಲ್ಲರನ್ನೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತು ಕನ್ನಡ ವಾಕ್ಯ ರಚನೆಗಳನ್ನು ನೋಡೋಣ. ಹಿಂದಿನ ಕ್ಲಾಸಲ್ಲಿ ಒಂದು 5 ಸೆಂಟೆನ್ಸ್ನ ಮಾಡಿ ನೋಡಿದ್ವಿ. ಅದೇ ಥರ ಪ್ರತಿ ಸಂಚಿಕೆಯಲ್ಲಿ 5 ಸೆಂಟೆನ್ಸಸ್ ಅಂದರೆ 5 ವಾಕ್ಯಗಳನ್ನ ರಚಿಸಿ ಪ್ರಾಕ್ಟೀಸ್ ಮಾಡ್ತಾ ಬರೋಣ. ಈಗ 2ನೇ ದಿನದಲ್ಲಿ ನಾವು ನಮ್ಮ ಮಾಗೆ ಮಾವತ್ತು ಕೊಟ್ಟಿವಿ ಅಂದರೆ ನಮ್ಮ ಆಗುತ್ತೆ. ನಮ್ಮ ಭಾರತ ಭಾಗಿಲಿ ಮಹಾಪ್ರಾಣ ಭಾಗಿಲಿ ಭಾರತ ನಮ್ಮ ಭಾರತ ದೇಶದ ದ ಏತ್ವ ದೀರ್ಘ ದೇಶದ ನಮ್ಮ ಭಾರತ ದೇಶದ ಮಣ್ಣು ನಾಕೊಂಬು ಮಣ್ಣು ಅಂತಾಗುತ್ತೆ. ಅದಕ್ಕೆ ನಾವತ್ತು ಕೊಟ್ಟಿವಿ ಅಂದರೆ ಮಣ್ಣು ಅಂತ ಆಗುತ್ತೆ. ತಾಗೆ ಯಾವತ್ತು ತ್ಯ ಅಂದರೆ ಪೂರ್ಣಾಕ್ಷರ ತಾ ಇತ್ತಾಗುತ್ತೆ. ಇಲ್ಲಿ ಯ ಒತ್ತಕ್ಷರ ಬಂದು ಈ ಇರೋದು ಯ ಆಗುತ್ತೆ. ಅಂದರೆ ಯ ಅತ್ಯ 0 ಅತ್ಯಂತ ಫಲವ ತಾ ದೀರ್ಘ ತಾಗೆ ತಾವತ್ತು ಫಲವತ್ತ ಫಲವತ್ತಾದದು ಅಂತ ಹಾಕಿದ್ದೀವಿ. ಆದದ್ದು ಅಂತ ಹಾಕಬೇಕು ಅಂದರೆ ಒತ್ತಕ್ಷರ ಕೊಡಬೇಕು. ಒತ್ತಕ್ಷರ ಫಲವತ್ತಾದದ್ದು ಅಂತ ಒಂದು ಸೆಂಟೆನ್ಸ್ ಬರ್ಕೊಳ್ಳೋಣ. 2ನೇ ಸೆಂಟೆನ್ಸ್ ಅಂದರೆ 2ನೇ ವಾಕ್ಯ ನಮ್ಮ ಮಾಗೆ ಮಾವತ್ತು ನಮ್ಮ ಮಣ್ಣಿನಲ್ಲಿ ಗುಡಿಸು ನೀಗೆ ನಾವತ್ತು ಮಣ್ಣಿನ ಲಾಗುಡಿಸು ಲೀಲಿಗೆ ಲಾವತ್ತು ನಮ್ಮ ಮಣ್ಣಿನಲ್ಲಿ ವಾಗುಡಿಸು ವಿ ಮತ್ತು ಶಾಗೆ ವಾವತ್ತು ವಿಶ್ವ ಅಂತ ಆಗುತ್ತೆ. ವಿಶ್ವದ ಲಾಗುಡಿಸು ಲೀಗೆ ಲಾವತ್ತು ನಮ್ಮ ಮಣ್ಣಿನಲ್ಲಿ ವಿಶ್ವದಲ್ಲಿ ಬೆಳೆಯುವ ಬ ಏತ್ವ ಬೆ ಳ ಏತ್ವ ಳೆ ಯ ಬರೆದು ಕೊಂಬು ಕೊಡೋಣ ಯು ಬೆಳೆಯುವ ನಮ್ಮ ಮಣ್ಣಿನಲ್ಲಿ ಕಾಮ ಕೊಟ್ಕೊಂಡು ವಿಶ್ವದಲ್ಲಿ ಬೆಳೆಯುವ ಬಹುತೇಕ ಬ ಹಾಕೊಂಬು ಬಹು ತಾಕೇತ್ವಂದೀರ್ಘ ಬಹುತೇಕ ಶೇಕಡ ಶಾ ಏತ್ವ ದೀರ್ಘ ಶೇಕಡ ತಾಕಿಲಿ ಕೊಡೋಣ ಶೇಕಡ 75ರಿಂದ 85 ರಾ ಬರೆದು ಶಾ 2ನೇ ಶಾ ಬರೆದು ಕೊಂಬು ಕೊಡ್ತೀನಿ ಶೂ ಆಗುತ್ತೆ. ಅದಕ್ಕೆ ಟಾವತ್ತು ಕೊಡ್ತೀನಿ ರಷ್ಟು. ಶೇಕಡ 70ರಿಂದ 80ರಷ್ಟು ಬೆಳೆಗಳನ್ನು ಬಾಕೇತ್ವ ಬೇ ಳಾಕೇತ್ವ ಳೆ ಗ ಳ ನಾಕೊಂಬು ನೂಗೆ ನಾವತ್ತು ಬೆಳೆಗಳನ್ನು ಬಾಕೇತ್ವ ಬೇ ಳಾಕೇತ್ವ ಳೆ ಯ ಬೆಳೆಯ ಬ ಹಾಕೊಂಬು ಹೂ ತಾಕೊಂಬು ದು ಬಹುದು ಅಂತ ಬರಿತೀವಿ. ಅಂದರೆ ನಮ್ಮ ಮಣ್ಣಿನಲ್ಲಿ ವಿಶ್ವದಲ್ಲಿ ಬೆಳೆಯುವ ಬಹುತೇಕ ಶೇಕಡ 75ರಿಂದ 80ರಷ್ಟು ಬೆಳೆಗಳನ್ನು
ಬೆಳೆಯಬಹುದು ಅಂತ ಒಂದು ಸೆಂಟೆನ್ಸನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮೂರನೇ ಸೆಂಟೆನ್ಸ್ ಅಂದರೆ ಮೂರನೇ ವಾಕ್ಯ. ಈ ಸೊನ್ನೆ ಇಂತಹ ಭೂ ಅಂದರೆ ಬಾ ಮತ್ತು ಕೊಂಬು ಕಿಳಿ ಭೂ ಆಗುತ್ತೆ. ಮಾಗುಡಿಸು ಮೀ ಯ ನಾ ಕೊಂಬು ನೂ ಕೊಟ್ಟು ಅದಕ್ಕೆ ನಾವು ಒತ್ತು ಕೊಟ್ಟಿವಿ ಅಂದರೆ ನೂ ಅಂತಾಗುತ್ತೆ. ಇಂತಹ ಭೂಮಿಯನ್ನು ಏತ್ವ ಕೊಂಬು ಕಿಳಿ ಹೋ ಆಗುತ್ತೆ ಸೊನ್ನೆ ದಾಗುಡಿಸು ದಿ ರಾಕೊಂಬು ರು ವ. ಇಂತಹ ಭೂಮಿಯನ್ನು ಹೊಂದಿರುವ ನಾ ಕಿಳಿ ನಾ ವಾಕೇತ್ವ ವೇ ಲಾಗೆ ಲಾವತ್ತು ನಾವೆಲ್ಲರೂ ಇದು ದ ಒಟ್ಟಿಸಲಿದ್ರು ಅದ್ರು ಅದಕ್ಕೆ ಟಾವತ್ತು ಅಂದರೆ ಬಂದು ಆಗುತ್ತೆ, ಟ ಬಂದು ಟ ಆಗುತ್ತೆ. ಅದೃಷ್ಟ ವ ಸೊನ್ನೆ ರಾಕೊಂಬು ರು ಅದೃಷ್ಟವಂತರು ಅಂತ ಆಗುತ್ತೆ. ಇಂತಹ ಭೂಮಿಯನ್ನು ಹೊಂದಿರುವ ನಾವೆಲ್ಲರೂ ಅದೃಷ್ಟವಂತರು ಅಂತ ಒಂದು ಸೆಂಟೆನ್ಸನ್ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾಲ್ಕನೇ ಸೆಂಟೆನ್ಸ್. ಅದಕ್ಕೆ ಮಾವತ್ತು ನಮ್ಮ ದೇಶದ ಬಾಕತ್ವ ಗಾಯೇತ್ವ ಕೊಂಬು ಕಿಳಿ ದೀರ್ಘ ಲಾಗುಡಿಸುಳಿ ನಮ್ಮ ದೇಶದ ಭೌಗೋಳಿಕ ನಾಗುಡಿಸು ನೀಗೆ ನಾವತ್ತು ಸನ್ನಿವೇಶ ಭೌಗೋಳಿಕ ಸನ್ನಿವೇಶ ಮತ್ತು ಹವಾಮಾನವೇ ವಾಕಿಲಿ ಮಾಕಿಲಿ ಹವಾಮಾನ ವಾಕೆ ತುಂದೀರ್ಘ ವೇ ಹವಾಮಾನವೇ ಬಗೆಯ ಬೆಳೆ ಮತ್ತು ಬೆಳೆಯಲು ಕಾಕಿಲಿಕ ಕಾರಣ ಅಂತ ಒಂದು ಸೆಂಟೆನ್ಸನ್ನು ಮಾಡ್ಕೊಳ್ಳೋಣ. ಕಾಕಿಲಿಕ ದೊಡ್ಡನ ಅಂದರೆ ಡಡ್ಡಣ್ಣ ಆಗಿ ಬರೋಂಥ ಬರೆದಿದ್ದೀವಿ. ಕಾರಣ ಅಂತ ಆಗುತ್ತೆ. ನಮ್ಮ ದೇಶದ ಭೌಗೋಳಿಕ ಸನ್ನಿವೇಶ ಮತ್ತು ಹವಾಮಾನವೇ ಬಗೆಯ ಬೆಳೆ ಬೆಳೆಯಲು ಕಾರಣ ಅಂತ ಒಂದು ಸೆಂಟೆನ್ಸ್. ನೆಕ್ಸ್ಟ್ ಐದನೇ ವಾಕ್ಯ. ಭಾರತದ ಬಾಕಿಲಿ ಭಾರತದ ಬಾಕೇತ್ವ ಬೇ ನಾಕೇತ್ವ ನೇಗೆ ನಾವತ್ತು ಬೆನ್ನೆಲು ಬಾಕೇತೊಂದು ದೀರ್ಘ ಬೆನ್ನೆಲುಬೆ ವಾಗೆ ಯಾವತ್ತು ಕೊಟ್ಟು ಅಂದರೆ ಆಗುತ್ತೆ. ಸಾಕಿಲಿ ವ್ಯವಸಾಯ ವಾಕಿಲಿ ದಾಗೆ ದಾವತ್ತು ರಾಗುಡಿಸುರಿ ಸೊನ್ನೆ ರಿಂದ ವ್ಯವಸಾಯವಾದ್ದರಿಂದ ನಾವು ನಾಕಿಲಿ ವಾಕೊಂಬು ನಾವು ಅತಿ ಹೆಚ್ಚಿನ ಹಾಕೇತ್ವ ಹೇ ಚಾಗುಡಿಸು ಚೀಗೆ ಚಾವತ್ತು
ಮತ್ತು ನ. ಹೆಚ್ಚಿನ, ಅತಿ ಹೆಚ್ಚಿನ. ಬಾಕೆತ್ವ ಬೇಳೆ. ಗ ಲ ನಾಕೊಂಬು ನೂಗೆ ನಾವತ್ತು. ಬೆಳೆಗಳನ್ನು ಬೆಳೆದು, ಬೆಳೆಗಳನ್ನು ಬೆಳೆದು. ಸಾಕಿಲಿ ಸಾಗೆ ವಾವತ್ತು. ವ ಸ್ವಾವ ಲಾಗೊಂದು ಸೊನ್ನೆ ಲಂಬಿ. ಸ್ವಾವಲಂಬಿ. ಇದಕ್ಕೆ ಒಕ್ಲಸ್ ಕೊಡಬೇಕು. ಸ್ವಾವಲಂಬಿ. ಗ ಲಾ ಕಿಳಿ ಲಾ ಗಾಗುಡಿಸು ಳಿ. ಸ್ವಾವಲಂಬಿಗಳಾಗಿ ಕಾಮ ಕೊಟ್ಟು. ಪಾಕೆತ್ವ ಬೇರೆ. ಬೇರೆ ಬೇರೆ ದಾಕೆತ್ವೊಂದೀರ್ಘ ದೇಶ. ಗ ಲಾಗುಡಿಸುಳ್ಳಿ ಕಾಕೊಂಬ ಕಿಳಿ ಗು. ಬೇರೆ ದೇಶಗಳಿಗೂ. ರಾ ಫಾ ಬರೆದು ಕೊಂಬು ಫು ಆಗುತ್ತೆ, ಅದಕ್ಕೆ ತಾವತ್ತು. ರಫ್ತು ಅಂತ ಅರ್ಥ ಇದು. ರಫ್ತು ಮಾಕಿಲಿ ಮಾ ಡ ಮಾಡ ಬಾ ಹಾಕೊಂಬು ಹೂ ದಾಕೊಂಬು ದು ಮಾಡಬಹುದು ಅಂತ ಒಂದು 5ನೇ ವಾಕ್ಯ. ಭಾರತದ ಬೆನ್ನೆಲುಬೇ ವ್ಯವಸಾಯವಾದ್ದರಿಂದ ನಾವು ಅತಿ ಹೆಚ್ಚಿನ ಬೆಳೆಗಳನ್ನು ಬೆಳೆದು ಸ್ವಾವಲಂಬಿಗಳಾಗಿ ಬೇರೆ ದೇಶಗಳಿಗೂ ರಫ್ತು ಮಾಡಬಹುದು ಅಂತ. ಇದೆಲ್ಲವನ್ನು ಒಂದ್ಸರಿ ನಾವು ಚೆನ್ನಾಗಿ ಕೇಳಿಸ್ಕೊಂಡು ಓದಿ ಬರೆದ್ವಿ ಅಂತಂದರೆ ಈಸಿಯಾಗಿ ನಮಗೆ ಕನ್ನಡ ಅರ್ಥವಾಗ್ತಾ ಹೋಗುತ್ತೆ.